ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಧಾರ್ಮಿಕ ಪ್ರತೀಕವಾದ ಜನಿವಾರಕ್ಕೆ ಆದ ಅಪಮಾನವನ್ನ ಖಂಡಿಸಿ ಇವತ್ತು ಸಂಕೇಶ್ವರ ನಗರದ ಛತ್ರಪತಿ ಶಿವಾಜಿ ಮಹಾರಾಜ ವೃತ್ತದಿಂದ ರಾಣಿ ಚೆನ್ನಮ್ಮ ವೃತ್ತದವರೆಗೆ ಪಾದಯಾತ್ರೆ ಮಾಡುವುದರ ಮುಖೇನ ಸಂಕೇಶ್ವರ ಬ್ರಾಹ್ಮಣ ಸಮಾಜದ ವತಿಯಿಂದ ಪ್ರತಿಭಟನೆ ಮಾಡಲಾಗಿದೆ. ಅದಾದ ಬಳಿಕ ಉಪ ತಹಸೀಲ್ದಾರ್ ಅವರು ಬಂದು ಬ್ರಾಹ್ಮಣ ಸಮಾಜದ ಮನವಿ ಸ್ವೀಕರಿಸಿ ಈ ಮನವಿ ಮಾನ್ಯ ಮುಖ್ಯಮಂತ್ರಿ ಅವರ ಗಮನಕ್ಕೆ ತರುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಇನ್ನು ಸಮಾಜದ ಮುಖಂಡರಾದ ಕಾಶಿನಾಥ್ ಒಡೆಯರ್ ಅವರು ಮಾಧ್ಯಮಗಳ ಮುಂದೆ ಮಾತನಾಡಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಇತ್ತೀಚೆಗೆ ಶಿವಮೊಗ್ಗ, ಧಾರವಾಡ ಹಾಗೂ ಬೇರೆ ಬೇರೆ ಜಿಲ್ಲೆ ಸ್ಥಳಗಳಲ್ಲಿ CET ಪರೀಕ್ಷೆ ಬರಬೇಕಿದ್ದರೆ ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರವನ್ನು ತೆಗೆಸಿ ಅಲ್ಲದೆ ಅವರಿಗೆ ಪರೀಕ್ಷೆಗಳನ್ನು ನಿರಾಕರಿಸಿದಂಥ ಪರೀಕ್ಷಾಧಿಕಾರಿಗಳಿಗೆ ಈ ಮೂಲಕ ತಿಳಿಸಿಪಡಿಸೋದೇನೆಂದರೆ ತಾವು ಈ ಮಾಡಿದ ಕೃತ್ಯ ಅತಿಯಾದ ಹೀನಾಯವಾಗಿತ್ತು. ಸನಾತನ ಧರ್ಮ ವಿಶೇಷವಾಗಿ ಬ್ರಾಹ್ಮಣರಿಗೆ ಅವಮಾನ ಮಾಡುವಂಥ ಕಾರ್ಯವನ್ನು ತಾವು ಮಾಡಿರುತ್ತೀರಿ. ಅದೇ ರೀತಿ ಎಲ್ಲ ಜನಿವಾರಧಾರಿಗಳು ಅಂದರೆ ಎಲ್ಲ ಸನಾತನ ಧರ್ಮದವರಿಗೂ ನೀವು ಅವಮಾನ ಮಾಡಿದ್ದೀರಿ. ಈ ರೀತಿ ಕೃತ್ಯವನ್ನು ನಾವು ಖಂಡಿಸುತ್ತೇವೆ. ಇದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸಿ ಯಾರು ಈ ಕೃತ್ಯದಲ್ಲಿ ಭಾಗವಹಿಸಿದ್ದರು ಅವರೆಲ್ಲರಿಗೂ ಒಂದು ಶಿಕ್ಷೆಯನ್ನು ಸರ್ಕಾರ ಕೊಡಿಸಬೇಕು. ಮತ್ತು ಈ ರೀತಿಯಾದಂಥ ಒಂದು ವರ್ತನೆ, ಒಂದು ಧರ್ಮವನ್ನು ಅವಮಾನಿಸುವುದಕ್ಕೆ ಮಾಡಿದಂಥ ವರ್ತನೆ ಪುನರಾವರ್ತನೆ ಆಗಬಾರದಂಥ ಕ್ರಮವನ್ನು ಸರ್ಕಾರ ತೆಗೆದುಕೊಳ್ಳಬೇಕು ಅಂತ ನಾವು ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಉಪ ತಹಸೀಲ್ದಾರರು ಸಂಕೇಶ್ವರವರಿಗೆ ಸಂಕೇಶ್ವರ ಬ್ರಾಹ್ಮಣ ಸಮಾಜ ವತಿಯಿಂದ ಇವತ್ತು ಒಂದು ಸರಪಳಿ ಪ್ರತಿಭಟನೆಯನ್ನು ಮಾಡಿ ಈ ಮೂಲಕ ಅವರಿಗೆ ಮನವಿಯನ್ನು ಕೊಡುತ್ತಿದ್ದೇವೆ. ಈ ವೇಳೆ ಸಂಕೇಶ್ವರ ನಗರದ ಸಮಸ್ತ ಬ್ರಾಹ್ಮಣ ಸಮಾಜದ ನಾಗರಿಕರು ಮತ್ತು ಮುಖಂಡರು ಉಪಸ್ಥಿತರಿದ್ದರು. ವಿನಾಯಕ ಭೋಸಲೆ, ಟಿವಿ20 ಕನ್ನಡ ನ್ಯೂಸ್, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.